ಕಾರವಾರದಲ್ಲಿ ಮಳೆ ಆರ್ಭಟಕ್ಕೆ 10 ಗ್ರಾಮಗಳು ಜಲಾವೃತವಾಗಿವೆ. 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರುವುದು. ರಸ್ತೆಗಳೇ ಕಾಣಸಿಗ್ತಾ ಇಲ್ಲ. ಅಲ್ಲಿ ಗಮನಿಸ್ತಾ ಇರಬಹುದು. ಓಡಾಡುವಂತಹ ಜಾಗ ಇದು, ಜನವಸತಿ ಪ್ರದೇಶ ಇದು. ಆದರೆ ಈಗ ನೋಡಿದ್ರೆ ಆ ಥರ ಅನ್ನಿಸ್ತಾ ಇಲ್ಲ. ಮಿನಿ ಕೆರೆಯ ಮಾದರಿಯಲ್ಲಿ ಅದು ಮಾರ್ಪಾಡಾಗಿದೆ. ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಲಾಕ್ ಆಗಿದ್ದಾರೆ. ಸಂಪೂರ್ಣವಾಗಿ ಮನೆಗಳು ಜಲದಿಗ್ಬಂಧನಕ್ಕೆ ಒಳಪಟ್ಟಿವೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ದೃಶ್ಯಾವಳಿಗಳು. ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಹಾಗಾಗಿನೇ ಬಿಂದಿಗೆಗಳನ್ನು ಆ ಕಡೆ ಈ ಕಡೆ ಇಟ್ಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನೀರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಮಳೆಯ ಆರ್ಭಟಕ್ಕೆ ಆಗುಂಬೆ ಘಾಟಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ 5ನೇ ತಿರುವಿನಲ್ಲಿ ಗುಡ್ಡ ಕುಸಿತವಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ಭಾರಿ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧವನ್ನು ಕೂಡ ಹೇರಿದೆ. ಏನಾದರೂ ಅನಾಹುತ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಆ ಮಣ್ಣು ಸ್ಲೈಡ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ಮಳೆಯಿಂದಾಗಿ ಯಾವಾಗ ಮಣ್ಣು ಕುಸಿಯುತ್ತೆ, ಯಾವಾಗ ರಸ್ತೆ ಕುಸಿಯುತ್ತೆ, ಗುಡ್ಡ ಕುಸಿಯುತ್ತೆ, ಮರಗಳು ಬೀಳುತ್ತವೆ, ರಸ್ತೆಗಳು ಬಿರುಕು ಬೀಳುತ್ತವೆ, ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂತಹ ಚಿತ್ರಣಗಳು ಸರ್ವೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ಕಂಡು ಬರುತ್ತವೆ. ಜನ ಕೂಡ ಬಹಳ ಎಚ್ಚರಿಕೆಯಿಂದ ಗಾಡಿಗಳನ್ನು ಚಲಾಯಿಸಿಕೊಂಡು ಹೋಗಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದು ಕಾರವಾರದ ದೃಶ್ಯಾವಳಿಗಳು. ಒಂದು ಕಡೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರೆ, ಮತ್ತೊಂದಷ್ಟು ಕಡೆಗಳಲ್ಲಿ ಈ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇರುವಂತಹ ನೀರು ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ಅತ್ಯದ್ಭುತ ಚಿತ್ರಣ ಇದು. ಅಂಕೋಲ ತಾಲೂಕಿನ ಹೊಸದೇವನ ಫಾಲ್ಸ್ನ ವೈಭವವನ್ನು ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇಂತಹ ದೃಶ್ಯಾವಳಿಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಜೀವ ಕಳೆ ಬಂದಿದೆ ಫಾಲ್ಸ್ಗಳಿಗೆ. ಪ್ರಕೃತಿ ವೈಭವ ಮತ್ತಷ್ಟು ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಆದರೆ ಫಾಲ್ಸ್ಗಳಿಗೆ ಭೇಟಿ ಕೊಟ್ಟು ಎಂಜಾಯ್ ಮಾಡುವಂತಹ ಟೈಮ್ನಲ್ಲಿ ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕು. ಆ ಒಂದು ಸೊಬಗನ್ನು, ಸೌಂದರ್ಯವನ್ನು, ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳೋದರ ಜೊತೆಗೆ ನಿಮ್ಮ ಜೀವವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಬೇಕು. ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಏನೇನಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಒಂದು ಕಡೆ ಗಮನಿಸ್ತಾ ಇದ್ದೀರಿ ಮಳೆಯಿಂದ ಆಗಿರುವಂತಹ ಅನಾಹುತ, ಮಣ್ಣು ಕುಸಿತವಾಗಿದೆ. ಮತ್ತೊಂದು ಕಡೆ ಅದೇ ಮಳೆಯಿಂದ ಪ್ರಕೃತಿಯ ಸೌಂದರ್ಯ ಇಮ್ಮಡಿಯಾಗಿದೆ. ಹಸಿರು ಕಾನನದ ನಡುವೆ ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇರುವಂತಹ ಜಲಪಾತದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲೂ ಗಮನಿಸ್ತಾ ಇದ್ದೀರಿ ಬತ್ತಿ ಹೋಗಿದ್ದಂತಹ ಫಾಲ್ಸ್ಗಳಿಗೆ, ನದಿಗಳಿಗೆ ಜೀವ ಕಳೆ ಬಂದಿದೆ. ಆದರೆ ಅತಿಯಾದರೆ ಅಮೃತನು ವಿಷ ಅಂತ ಹೇಳ್ತೀವಲ್ಲ, ಅಂತಹ ಚಿತ್ರಣಗಳು ಕೂಡ ಮಳೆಯಿಂದಾಗಿ ಒಂದಷ್ಟು ಕಡೆ ಕಂಡು ಬಂದಿದೆ. ಇನ್ನು ಬೆಳಗಾವಿಯಲ್ಲಿರುವಂತಹ ಫಾಲ್ಸ್ಗಳು ಕೂಡ ಧುಮ್ಮಿಕ್ಕೆ ಹರಿತಾ ಇವೆ. ಚಿಕಲೆ ಫಾಲ್ಸ್ನ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಆ ಒಂದು ದೃಶ್ಯವೂ ಕೂಡ ಎಷ್ಟು ರಮಣೀಯವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಚಿಕಲೆ ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಹರಿತಾ ಇದೆ. ಹಾಗೆಯೇ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಕೂಡ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಸ್ಮೋಕ್ ಆವರಿಸಿದೆ. ಈ ಟ್ರಾವೆಲ್ ಮಾಡೋರಿಗೆ ಅಥವಾ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡೋರಿಗೆ, ಫಾಲ್ಸನ್ನು ಇಷ್ಟಪಡೋರು, ಬೆಟ್ಟ ಗುಡ್ಡಗಳು, ಕಾನನ ಪ್ರದೇಶಗಳನ್ನು ಇಷ್ಟಪಡೋರಿಗೆ ಮಳೆಗಾಲ ಒಂದು ಬೆಸ್ಟ್ ಆಯ್ಕೆ. ಹಾಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಇಂತಹ ಜಲಪಾತಗಳಿಗೆ ಭೇಟಿ ಕೊಡೋರ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಮಳೆ ಯಾವ ಪ್ರಮಾಣದಲ್ಲಿ ಸುರಿತಾ ಇದೆ, ಏನೇನು ಆಗ್ತಾ ಇದೆ, ಸುತ್ತಮುತ್ತ ಯಾವ ರೀತಿಯ ಸೇಫ್ಟಿ ಇದೆ ಅನ್ನೋದನ್ನು ತಿಳ್ಕೊಂಡು ಪ್ರವಾಸಿಗರು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅದು ಒಂದು ನಮ್ಮ ಕಳಕಳಿಯ ಮನವಿ. ಯಾಕಂದರೆ ಈಗಾಗಲೇ ಈ ರೀತಿ ಎಂಜಾಯ್ ಮಾಡೋಕ್ಕೆ ಹೋಗಿ ಇಂತಹ ಖುಷಿಯ ಕ್ಷಣಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಹೋಗಿ ಸಾಕಷ್ಟು ಮಂದಿ ಜೀವ ಕಳ್ಕೊಂಡಿದ್ದಾರೆ. ಎಚ್ಚರಿಕೆಯನ್ನು ವಹಿಸಿ ಹಾಗೆಯೇ ಎಂಜಾಯನ್ನು ಕೂಡ ಮಾಡಿ.